ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಮಾವಿನ ಹಣ್ಣಿನ ಸೀಸನ್ ಇನ್ನೂ ಮುಗ್ದಿಲ್ಲ, ಆದರೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ತಿನ್ನೋದಕ್ಕೆ ಒಂದು ಭಯ, ಮಕ್ಕಳಿಗೆಲ್ಲ ಕೊಡೋದಕ್ಕೂ ಒಂದು ಭಯ ಆಗುತ್ತೆ. ಶೀತ, ಕೆಮ್ಮು, ಜ್ವರ ಎಲ್ಲ ಬರುತ್ತೆ. ಆದ ಕಾರಣ ಈ ರೀತಿ ಎಲ್ಲ ಮಾಡಿ ಇನ್ನು ಮಾವಿನ ಹಣ್ಣನ್ನು ಉಪಯೋಗಿಸ್ಬೋದು. ಬ್ರೇಕ್ಫಾಸ್ಟಿಗೆಲ್ಲ ಹೆಲ್ದಿಯಾಗಿ ಮಾಡಿ ಉಪಯೋಗಿಸ್ಬೋದು. ಬನ್ನಿ ನೋಡೋಣ ಏನು ರೆಸಿಪಿ ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಮೊದಲು ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ನೋಡಿ, ಇದಕ್ಕೆ ಮೇಯ್ನ್ ಆಗಿ ಬಾಳೆ ಎಲೆ ಬೇಕು. ಅದನ್ನು ಸ್ವಲ್ಪ ಬಾಡಿಸಬೇಕು. ಬಾಳೆ ಎಲೆ ದೊಡ್ಡ ದೊಡ್ಡ ಪೀಸ್ ಏನು ಬೇಡ, ಸಣ್ಣ ಸಣ್ಣ ಪೀಸು ಸಾಕು. ಸ್ವಲ್ಪ ಹೆಲ್ದಿಯಾಗಿ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಬಾಳೆ ಎಲೆ ಉಪಯೋಗಿಸ್ತಾ ಇರೋದು. ನೋಡಿ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು. ಆಮೇಲೆ ನೋಡಿ, ಇಷ್ಟಿಷ್ಟು ಸಣ್ಣ ಪೀಸು ಬಾಳೆ ಎಲೆ ಸಾಕು ನಮಗೆ, ಜಾಸ್ತಿ ದೊಡ್ಡದೇನು ಬೇಡ. ಇನ್ನು ಇದನ್ನು ಯಾವ ರೀತಿ ಕಪ್ಪು ಶೇಪಲ್ಲಿ ಮಾಡೋದು ಅಂತ ಹೇಳಿಕೊಡ್ತೀನಿ. ಮೊದಲು ನೋಡಿ, ಸೈಡಿಂದ ಈ ರೀತಿ ಕತ್ತರಿ ಉಪಯೋಗಿಸಿ ಈ ರೀತಿ ತುಂಡು ಮಾಡ್ಕೊಳ್ಳಿ. ನೋಡಿ, ಒಂದು ಬದಿ ಈ ರೀತಿ ತುಂಡು ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ನಮ್ಮ ಚಾನಲಲ್ಲಿ ಬಾಳೆ ಎಲೆಯಲ್ಲಿ ಮಾಡೋ ತುಂಬ ರೆಸಿಪಿ ಹಾಕಿದ್ದೀನಿ. ಅದರ ವಿಧಾನದಲ್ಲಿ ನಾನು ಕಪ್ ಶೇಪೆಲ್ಲ ಮಾಡಿ ತೋರಿಸಿದ್ದೀನಿ. ಒಂದು ಸಲ ಇದನ್ನು ಚೆಕ್ ಮಾಡ್ಕೊಳ್ಳಿ, ವಿಡಿಯೋಸ್ ಎಲ್ಲ ನೋಡಿ. ಈ ರೀತಿ ಎರಡು ಬದಿ ಕೂಡ ನಾನಿಲ್ಲಿ ಈ ರೀತಿ ತುಂಡು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣ ಸಣ್ಣ ಕಪ್ಪು ಶೇಪಲ್ಲಿ ಮಾಡೋದು, ಆದ ಕಾರಣ ಇಷ್ಟು ದೊಡ್ಡದು ತಗೊಂಡಿರೋದು. ಆಮೇಲೆ ಒಂದು ಸ್ಟಿಕ್ ಬೇಕು. ನಾನಿಲ್ಲಿ ತಗೊಂಡಿರೋದು. ಇಲ್ಲಾಂದರೆ ನಮಗೆ ತೆಂಗಿನ ಗರಿಯ ಆ ಕಡ್ಡಿ ಸಿಗುತ್ತಲ್ವ, ಅದು ಕೂಡ ಉಪಯೋಗಿಸ್ಬೋದು. ನೆಕ್ಸ್ಟ್ ನೋಡಿ, ಈ ಮಧ್ಯಭಾಗದ ಈ ಪೀಸ್ ಇದೆಯಲ್ಲ, ಅದನ್ನು ಸ್ವಲ್ಪ ಈ ರೀತಿ ಬಗ್ಗಿಸಬೇಕು. ನೋಡಿ, ಈ ರೀತಿ. ಇದು ಸ್ವಲ್ಪ ಎಳೆಯ ಬಾಳೆ ಎಲೆ. ಇಲ್ಲಿ ಪೇಟೆಯಲ್ಲಿ ಈ ರೀತಿಯದ್ದೇ ಸಿಗೋದು. ನಮಗೆ ಊರಲ್ಲೆಲ್ಲಾದರೆ ಒಳ್ಳೆ ಬೆಳೆದಿರೋ ಬಾಳೆ ಎಲೆ ಆದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ನೋಡಿಕೊಂಡು ಎಲೆ ತಗೊಳ್ಳಿ. ನೋಡಿ, ಇದನ್ನು ಈ ರೀತಿ ಒಳಗಡೆ ಮಡಚಬೇಕು. ಈ ಬದಿಯಲ್ಲಿ ಇರುವ ಪೀಸನ್ನು ಮಧ್ಯಭಾಗಕ್ಕೆ ಈ ರೀತಿ ಮಡಚಬೇಕು, ಎರಡು ಬದಿಯನ್ನು ಕೂಡ. ನೋಡಿ, ಈ ರೀತಿ ನೀಟಾಗಿ ನೋಡ್ಕೊಳ್ಳಿ. ಇನ್ನು ಇದನ್ನು ನಮ್ಮ ಸ್ಟಿಕ್ ಉಪಯೋಗಿಸಿ ಇದನ್ನು ಈ ರೀತಿ ಕುತ್ತಿ ಕರೆಕ್ಟ್ ಮಾಡಬೇಕು. ನೋಡಿ, ಈ ರೀತಿ ನಾನು ಮಾಡ್ತಾ ಇದ್ದೀನಿ ಕರೆಕ್ಟಾಗಿ. ಸ್ವಲ್ಪ ಬೆಳೆದಿರೋ ಬಾಳೆ ಎಲೆ ತಗೊಳ್ಳೋದಕ್ಕೆ ನೋಡ್ಕೊಳ್ಳಿ. ಆಮೇಲೆ ಅದರ ಎದುರು ಭಾಗದಲ್ಲಿರೋದನ್ನು ಅದೇ ರೀತಿ ನಾನಿಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಮಧ್ಯಭಾಗಕ್ಕೆ ಸೈಡಲ್ಲಿರುವ ಪೀಸನ್ನು ಮಡಚಿ ನಾನಿಲ್ಲಿ ಜಾಯಿಂಟ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ತುಂಡು ಮಾಡ್ಬೋದು. ಇಲ್ಲಾಂದರೆ ಫೋಲ್ಡ್ ಮಾಡುವಾಗ ಅದರ ಒಳಗಡೆ ಬರುವ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಮಾತ್ರ ನೋಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಆ ರೀತಿ ಎಲ್ಲ ಇದ್ದರೆ ನೀಟಾಗಿ ಒಳ್ಳೆ ಕಪ್ಪು ಶೇಪಲ್ಲಿದ್ದರೆ ನಮಗೆ ನೋಡೋದಕ್ಕೆ ಒಳ್ಳೆ ಕ್ಯೂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಮಾಡ್ತಾ ಇರೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡಿದ್ರಾಯ್ತು. ಅದೇ ರೀತಿ ನಾವು ಆ ಕೋಲಿಂದ ಕುತ್ತಿದ್ರಾಯ್ತು. ಎಕ್ಸ್ಟ್ರಾ ಭಾಗವನ್ನೆಲ್ಲ ಕಟ್ ಮಾಡಿ ಈ ರೀತಿ ತುಂಡು ಮಾಡ್ಕೊಳ್ಳಿ ಕತ್ತರಿಯಿಂದ. ನೋಡಿ, ರೆಡಿಯಾಗಿದೆ ನಮ್ಮ ಕ್ಯೂಟ್ ಆಗಿರುವಂಥ ಒಂದು ಬಾಳೆ ಎಲೆಯಲ್ಲಿ ಮಾಡಿರೋ ಒಂದು ಕಪ್ ರೆಡಿಯಾಗಿದೆ. ಇವಾಗ ನಾವು ಕೇಕ್ ಎಲ್ಲ ಮಾಡುವಾಗ, ಕಪ್ ಕೇಕ್ ಮಾಡುವಾಗ ಕಪ್ಪೆಲ್ಲ ಸಿಗುತ್ತೆ ಅಲ್ವ, ಅದೇ ರೀತಿ ನಾನಿಲ್ಲಿ ಬಾಳೆ ಎಲೆಯಲ್ಲಿ ಮಾಡ್ಕೊಂಡಿರೋದು. ನೋಡಿ, ಈ ರೀತಿ ಇದೇ ರೀತಿ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ತಯಾರು ಮಾಡಿದ್ದೀನಿ. ನೋಡಿ, ಓಕೆ. ನೆಕ್ಸ್ಟ್ ಆಮೇಲೆ ನಮಗೆ ಬೇಕಾಗಿರೋದು ಒಂದು ಮಾವಿನ ಹಣ್ಣು. ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣು. ಇದರ ಸಿಪ್ಪೆಲ್ಲ ತೆಗೆದು ಸಣ್ಣಕ್ಕೆ ತುಂಡು ಮಾಡಿ ನಾನು ತರ್ತೀನಿ. ಆಮೇಲೆ ಅರ್ಧ ಕಪ್ ರವೆ ತಗೊಂಡಿದ್ದೀನಿ, ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸಕ್ಕರೆ 1/4 ಕಪ್. ಇದು ನಿಮಗೆ ಹೆಚ್ಚು ಕಡಿಮೆ ಮಾಡ್ಬೋದು, ತೊಂದರೆ ಏನಿಲ್ಲ. ಇದನ್ನು ಒಂದು ಸಲ ಇದನ್ನು ಚೆನ್ನಾಗಿ ಹುಡಿ ಮಾಡಿ ತರ್ತೀನಿ ನಾನು. ನೋಡಿ, ಹುಡಿಯಾಗಿ ರೆಡಿಯಾಗಿದೆ. ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನಾನು ಮಿಕ್ಸ್ ಮಾಡುವಂತಹ ಬೌಲಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ನಮ್ಮ ಈ ಮಿಕ್ಸಿ ಜಾರಿಗೆ ನಾನಿಲ್ಲಿ ಮಾವಿನ ಹಣ್ಣು ತುಂಡು ಮಾಡಿ ರೆಡಿ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಮಾವಿನ ಹಣ್ಣು ತಗೊಂಡಿರೋದು. ಅದಕ್ಕೆ ನೋಡಿ, 1 ಟೇಬಲ್ ಸ್ಪೂನು ಮೊಸರು ಕೂಡ ಹಾಕಿ ಇದನ್ನು ರುಬ್ಬಿ ತರ್ತೀನಿ ನಾನು. ಪೇಸ್ಟ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇನ್ನು ಇದನ್ನು ರುಬ್ಬಿ ತರ್ತೀನಿ ನಾನು. ನಮ್ಮ ಮಾವಿನ ಹಣ್ಣಿನ ಪೇಸ್ಟ್ ಕೂಡ ಇಲ್ಲಿ ರೆಡಿಯಾಗಿದೆ. ನೋಡಿ, ಸ್ವಲ್ಪ ಜಾಸ್ತಿನೇ ಇದೆ. ನಾವು ರವೆ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ನೋಡಿ, ಇದಕ್ಕೆ ಮೊದಲು ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ರವೆ ಮತ್ತು ಸಕ್ಕರೆ ಹುಡಿ ಮಾಡಿಟ್ಕೊಂಡಿದ್ದೀವಿ. ನಾನು ನೋಡಿ ಸ್ವಲ್ಪ ಅರ್ಧ ಕಪ್ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ದೊಡ್ಡ ಮಾವಿನ ಹಣ್ಣು ತಗೊಂಡಿರೋದು, ಆದ ಕಾರಣ. ಇಲ್ಲಾಂದರೆ ಆ ಮಾವಿನ ಹಣ್ಣು ವೇಸ್ಟ್ ಆಗುತ್ತೆ. ನೀವು ದೊಡ್ಡ ಮಾವಿನ ಹಣ್ಣು ತಗೋತಿದ್ರೆ ಅರ್ಧ ಕಪ್ ಅಲ್ಲ, 1 ಕಪ್ ರವೆ ತಗೊಳ್ಳಿ. ಇನ್ನು ಇದಕ್ಕೆ ಹಾಲು ನೋಡಿಕೊಂಡು ಸೇರಿಸಿದ್ದಾಯಿತು. ಮೊದಲು 1/4 ಕಪ್ ತಗೊಂಡಿದ್ದೀನಿ, ಅದರಿಂದ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಇದೆ. ಇವಾಗ ಸಾಕು. ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಒಂದು 15 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, 15 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದೆ. ಯಾಕಂದರೆ ನಾವು ರವೆಯಲ್ಲಿ ಮಾಡಿರೋದ ಕಾರಣ ಉಳಿದಿರುವ 1/4 ಕಪ್ ಹಾಲು ಕೂಡ ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. 1/4 ಕಪ್ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ. ನೋಡಿ, ನಮ್ಮ ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಇದನ್ನು 2 ವಿಧಾನದಲ್ಲಿ ನಾನು ಮಾಡ್ತಾ ಇದ್ದೀನಿ.
ಬೇಕಿಂಗ್ ಸೋಡಾ ಹಾಕದೆ ನೋಡಿ. ಮೊದಲು ನಮ್ಮ ಎಲೆಯ ಕಪ್ಪೆಲ್ಲ ರೆಡಿ ಆಗಿದೆ, ನೀರು ಕುದಿಯೋದಕ್ಕೆ ಇಟ್ಟಿದೆ, ಚೆನ್ನಾಗಿ ಕುದೀತಾ ಇದೆ. ಅದರ ಮೇಲ್ಗಡೆ ಈ ರೀತಿ ಇಟ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕದೆ ಮಾಡಿರುವಂಥದ್ದು ಮೊದಲು ತೋರಿಸ್ತಾ ಇರೋದು. ಇದಕ್ಕೆ ಬೇಕಿಂಗ್ ಸೋಡಾಯನ್ನು ಹಾಕ್ಕೊಂಡಿಲ್ಲ. ಇದನ್ನು ನೋಡಿ ನಾನು ಈ ಕಪ್ ಒಳಗಡೆ ತುಂಬಿಸ್ತಾ ಇದ್ದೀನಿ. ಇದು ಹೈ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಉಳಿದಿರುವ ಹಿಟ್ಟಿಗೆ ಸ್ವಲ್ಪ ಬೇಕಿಂಗ್ ಸೋಡಾ 1/4 ಟೀ ಸ್ಪೂನು ಇಲ್ಲ, ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇದಂದರೆ ಯಾವ ರೀತಿ ಇದೆ ಅಂತ ತೋರಿಸೋದಕ್ಕೆ. ನೋಡಿ, 15 ನಿಮಿಷ ಆಗಿದೆ. ನಮ್ಮದು ಬೇಕಿಂಗ್ ಸೋಡಾ ಹಾಕದೆ ಮಾಡಿರುವಂತಹ ನಮ್ಮ ತಿಂಡಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ಇನ್ನು ಉಳಿದಿರುವ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಮಾಡಿದ್ದನ್ನು ಅದೇ ರೀತಿ ಇಟ್ಟು ನೋಡಿ, ಸಣ್ಣ ಸಣ್ಣ ಕಪ್ಪಲ್ಲಿ ಮಾಡುವಾಗ ನೋಡೋದಕ್ಕೆ ಕ್ಯೂಟ್ ಆಗಿರುತ್ತೆ. ಅದನ್ನು ಅದರಲ್ಲಿ ಹಾಕ್ಬಿಟ್ಟು 15 ನಿಮಿಷ ಬೇಯಿಸ್ತೀನಿ. ನೋಡಿ, ಇದು ರೆಡಿ ಆಗಿದೆ. ಬೇಕಿಂಗ್ ಸೋಡಾ ಹಾಕಿದರೆ ಸ್ವಲ್ಪ ಉಬ್ಬಿ ಬರುತ್ತೆ, ಅದೇ ರೀತಿ ಸ್ವಲ್ಪ ಜಾಸ್ತಿ ಸಾಫ್ಟ್ ಇರುತ್ತೆ, ಅಷ್ಟೇ ವ್ಯತ್ಯಾಸ ಬರೋದು. ನೋಡಿ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, 2 ಕೂಡ ಇದೆ ಬೇಕಿಂಗ್ ಸೋಡಾ ಹಾಕೋದು. ಇದು ಮೊದಲು ಬೇಕಿಂಗ್ ಸೋಡಾ ಹಾಕದೆ ಮಾಡಿರುವಂತಹ ನಮ್ಮ ರೆಸಿಪಿ. ಇದು ನಮಗೆ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ಅಂದರೆ ಜಾಸ್ತಿ ಸ್ವೀಟ್ ಇದ್ದರೆ ನಮಗೆ ಹಾಗೆ ತಿನ್ಬೋದು, ಸ್ವಲ್ಪ ಕಡಿಮೆ ಆದರೆ ಚಟ್ನಿ ಜೊತೆ ಎಲ್ಲ ಇದನ್ನು ತಿನ್ಬೋದು. ನೋಡಿ, ಒಳ್ಳೆ ಸಾಫ್ಟ್ ಆಗಿದೆ. ಬೇಕಿಂಗ್ ಸೋಡಾ ಹಾಕಿಲ್ಲ ಅಂತೇಳಿ ಏನು ಗಟ್ಟಿಲ್ಲ, ಯಾಕಂದರೆ ಇದು ನಾವು ರವೆಯಲ್ಲಿ ಮಾಡಿರುವಂಥದ್ದು. ಆಮೇಲೆ ನೋಡಿ, ಇದು ಬೇಕಿಂಗ್ ಸೋಡಾ ಹಾಕಿ ಮಾಡಿರುವಂಥದ್ದು. ಇದು ನೋಡಿ, ವ್ಯತ್ಯಾಸ ಏನಿಲ್ಲ, ಸ್ವಲ್ಪ ಸಾಫ್ಟ್ ಆಗಿದೆ ಅಂತೇಳಿ ಅಷ್ಟೇ. ಅಂದರೆ ಕೇಕ್ ಥರ ಬರುತ್ತೆ, ಅದು ನಾವು ಬ್ರೇಕ್ಫಾಸ್ಟಿಗೆಲ್ಲ ಮಾಡುವ ತಿಂಡಿ ಥರ ಇರುತ್ತೆ. ನೋಡಿ, 2 ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಒಳಗಡೆ ಒಳ್ಳೆ ಸಾಫ್ಟ್ ಆಗಿದೆ, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಇದು ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಹೊತ್ತು ಟೀ ಜೊತೆ ಎಲ್ಲ ಮಾಡ್ಬೋದು. ಇದು ಬೇಕಿಂಗ್ ಸೋಡಾ ಹಾಕದೆ ಮಾಡಿರೋದು. ನೋಡಿ, ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಿರುತ್ತೆ ಅಂತೇಳಿ ಅಷ್ಟೇ. ಆಮೇಲೆ ಸ್ವಲ್ಪ ಉಬ್ಬಿ ಬರುತ್ತೆ, ಅದು ನಾವು ಸ್ವಲ್ಪ ಹಾಕಿದ್ರು ಕಪ್ಪಲ್ಲಿ ಸ್ವಲ್ಪ ಉಬ್ಬಿ ಬರುತ್ತೆ, ಕೇಕ್ ಥರ. ನೋಡಿ, ಈ ರೀತಿ ಇದೆ. ಆದರೆ ನಾವು ಬ್ರೇಕ್ಫಾಸ್ಟಿಗೆಲ್ಲ ಈ ರೀತಿ ಮಾಡುವಾಗ ಬೇಕಿಂಗ್ ಸೋಡಾ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು 2 ವಿಧಾನದಲ್ಲಿ ಮಾಡಿ ತೋರಿಸಿರೋದು. ಹೆಲ್ದಿಯಾಗಿ ನಮಗೆ ಹಾಗೆ ಮಾಡ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಥ್ಯಾಂಕ್ ಯು.